ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರು ನೀಡಿದ್ದ ಕೋಟಿ ದೇಣಿಗೆ ಹಣ ಲೂಟಿ ಮಾಡಿರೋ ಪ್ರಕರಣದ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಬಯಲಾಗಿದೆ. ಎಸ್ಐಟಿ ಪ್ರಾಥಮಿಕ ವರದಿಯ ಇನ್ಸೈಡ್ ಮಾಹಿತಿ ಲಭ್ಯ ಆಗಿದೆ. ದೇಣಿಗೆ ಎಣಿಕೆ ನಿಯಂತ್ರಣ ಕೊಠಡಿ ಉಸ್ತುವಾರಿ ಸೇರಿ 40 ಜನ ಭಾಗಿಯಾಗಿದ್ದಾರೆ. 40 ಜನರು ತಪ್ಪಿತಸ್ಥರು ಅಂತ ಎಸ್ಐಟಿ ತನಿಖೆಯಲ್ಲಿ ಕಂಡುಬಂದಿದೆ ಅಂತ ತಿಳಿದುಬಂದಿದೆ. ದೇಣಿಗೆ ಹಣ ಎಣಿಕೆ ಕೊಠಡಿಯ ಉಸ್ತುವಾರಿ, ಒಳಗೆ ನಿಯೋಜಿಸಲಾದ ಸಿಬ್ಬಂದಿ, ಕೊಠಡಿಯ ಹೊರಗೆ ನಿಯೋಜಿಸಲಾದ ಖಾಸಗಿ ಭದ್ರತಾ ಸಿಬ್ಬಂದಿ, ಪೊಲೀಸ್ ಮತ್ತು ಪಿಎಸಿ ಸಿಬ್ಬಂದಿ ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿದುಬಂದಿದೆ. ಈ ಪ್ರತಿಯೊಬ್ಬರನ್ನ ಪ್ರತ್ಯೇಕವಾಗಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಜೊತೆಗೆ ಹುಂಡಿ ಹಣ, ಚಿನ್ನಾಭರಣ ಎಣಿಕೆ ಕೊಠಡಿಯ ಸಿಸಿಟಿವಿ ಮತ್ತು ಭದ್ರತಾ ವ್ಯವಸ್ಥೆಯಲ್ಲೂ ಭಾರೀ ಲೋಪ ಪತ್ತೆಯಾಗಿದೆ. ಮತ್ತೊಂದು ಕಡೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರ ದೇಣಿಗೆ ಹಣ ಕದ್ದ ಪ್ರಕರಣದ ಎಫ್ಐಆರ್ ವಿಚಾರದಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ. ಎಫ್ಐಆರ್ನಲ್ಲಿ ನೌಕರರ ಹೆಸರು, ಸಂಪೂರ್ಣ ವಿಳಾಸ ಉಲ್ಲೇಖ ಮಾಡಿಲ್ಲ. ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೊಳಿಸಿದ್ರೂ ಯಾವುದೇ ಬ್ಯಾಂಕ್ ಅಧಿಕಾರಿ, ಉದ್ಯೋಗಿಯ ಹೆಸರಿಲ್ಲ. ಬದಲಿಗೆ ಅಪರಿಚಿತ ಆರೋಪಿಗಳು ಅಂತ ಮಾತ್ರ ಪಟ್ಟಿ ಮಾಡಲಾಗಿದೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಹೆಸರಿನಲ್ಲಿ ಗುತ್ತಿಗೆದಾರರಿಂದ 5 ಲಕ್ಷದಿಂದ ದೊಡ್ಡ ಮೊತ್ತದ ಹಣ ಸಂಗ್ರಹಿಸಲಾಗಿದೆ. ಆದರೆ ಹೀಗೆ ಸಂಗ್ರಹಿಸಿದ ದೇಣಿಗೆ ಹಣವನ್ನ ರಾಮ ಮಂದಿರಕ್ಕೆ ತಲುಪಿಸಿದ ಬಗ್ಗೆ ಖಾತ್ರಿ ಇಲ್ಲ. ಸಂಗ್ರಹಿಸಲಾಗಿದ್ದ ಹಣಕ್ಕೆ ಯಾವುದೇ ದಾಖಲಾತಿಯನ್ನ ಕೊಟ್ಟಿಲ್ಲ. ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಮತ್ತು ಆರ್ಎಸ್ಎಸ್ನ ಗೋಪಾಲ್ ಸೇರಿ ಭಕ್ತರು ಈ ಹಣವನ್ನ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿರುವ ಬಗ್ಗೆ ದಾಖಲೆಗಳಿದೆ. ಹೀಗಂತ ಬೀದರ್ನ ಔರಾದ್ನ ದೀಪಕ್ ಪಾಟೀಲ್ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರೋಧಿಸಿ ರೈತರ ಹೋರಾಟವನ್ನು ರಾಜ್ಯವ್ಯಾಪಿ ಜನಾಂದೋಲನವಾಗಿ ವಿಸ್ತರಿಸಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ. ಈ ಕುರಿತು ರೈತರ ಜೊತೆ ಸಭೆ ನಡೆಸಿ ಹೋರಾಟವನ್ನು ರಾಜ್ಯ ಮಟ್ಟದ ರೈತ ಚಳವಳಿಯಾಗಿ ರೂಪಿಸಿ ಸಿಎಂ ಡಿಕೆ ವಿರುದ್ಧ ಅಸ್ತ್ರವಾಗಿ ಬಳಸಲು ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಯೋಜನಾ ವ್ಯಾಪ್ತಿಯ 10 ಲಕ್ಷ ಮರಗಳನ್ನು ಉಳಿಸುವಂತೆ ಬನ್ನಿಗಿರಿ ಗ್ರಾಮದ ಮಹಿಳೆಯರು ಮನವಿ ಮಾಡಿದ್ದಾರೆ. ಬಳಿಕ ತೆಂಗಿನ ಮರಕ್ಕೆ ಪೂಜೆ ಸಲ್ಲಿಸಿ ಗಿಡ ಮರ ಬೆಳೆ ಪರಿಸರ ಉಳಿಸಿ ಎಂದು ಘೋಷಣೆ ಕೂಗಿದ್ದಾರೆ. ಹಸಿರೇ ಉಸಿರು ಎಂದು ಘೋಷಣೆ ಕೂಗುತ್ತಾ ಮರಗಳನ್ನು ಅಪ್ಪಿಕೊಂಡು ಹೋರಾಟ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟಕ್ಕೆ ಸಾಥ್ ಕೊಟ್ಟಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಶಾಸಕ ಕದಲೂರು ಉದಯ್ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ದೇ ಕುಮಾರಸ್ವಾಮಿ. ಸಿಎಂ ಡಿಕೆಶಿ ಬಂದು ಇದನ್ನ ವೇಗವಾಗಿ ಮಾಡ್ತಾ ಇರೋದಕ್ಕೆ ಅವರಿಗೆ ಜೀರ್ಣಿಸಿಕೊಳ್ಳಲು ಆಗ್ತಿಲ್ಲ. ಚರ್ಚೆ ಮಾಡೋದು ಬಿಟ್ಟು ಚಂಗ್ಲು ತರ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದೆಡೆ ಬಿಡದಿ ಹೋರಾಟ ಕೇವಲ ಜೆಡಿಎಸ್ ರಾಜಕೀಯ ಅಸ್ತಿತ್ವಕ್ಕಾಗಿ ನಡೀತಿದೆ ಅಂತ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ 2018ರಲ್ಲಿ ಯಾರು ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ಗೆ ಅಡ್ಡಿಪಡಿಸಿ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಪೊಲೀಸರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಎಫ್ಐಆರ್ ದಾಖಲಿಸಲಾಗಿದೆ. 4 ಆರೋಪಿಗಳನ್ನು ಚಿಕ್ಕಬಳ್ಳಾಪುರದ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಅಂಡ್ ಸಿಜೆಎಂ ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಮತ್ತೊಂದೆಡೆ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಕಾರ್ಯಕರ್ತರು ಉದ್ವೇಗಕ್ಕೆ ಒಳಗಾಗುವುದು ಬೇಡ ಅಂತ ಹೇಳಿದರು. 2 ದಿವಸದಿಂದ ಗಮನಿಸಿದ್ದೇನೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆ, ನಾನು ರಾಜ್ಯದ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿ. ಚಪ್ಪಲಿ ಎಸೆದ ಬೆನ್ನಲ್ಲೇ ಶಾಸಕ ಪ್ರದೀಪ್ ಈಶ್ವರಿಗೆ ಕರೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ ಎಂದು ಧೈರ್ಯ ತುಂಬಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಾತನಾಡಿದ ಸಚಿವ ಯುಟಿ ಖಾದರ್, ಚಪ್ಪಲಿ ಎಸೆದಿದ್ದನ್ನ ತೀವ್ರವಾಗಿ ಖಂಡಿಸುತ್ತೇನೆ. ಚಪ್ಪಲಿ ಹಿಡಿದು ರಾಜಕೀಯ ಮಾಡಬಾರದು. ಒಬ್ಬ ಚಪ್ಪಲಿ ಹಾಕಿದಾಗ ವಾಪಸ್ ಅವನಿಗೆ ಚಪ್ಪಲಿ ಎಸೆಯುವುದು ದೊಡ್ಡ ವಿಚಾರ ಅಲ್ಲ. ಆದರೆ ಎಸೆದವರನ್ನ ನೋಡಿ ನಿನಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಎಂದು ಹೇಳಿ ಹೋಗುವ ದೊಡ್ಡ ಗುಣ ಪ್ರದೀಪ್ ಈಶ್ವರ್ಗೆ ಇದೆ ಅಂತ ಖಾದರ್ ಹೇಳಿದ್ರು. ಮತ್ತೊಂದೆಡೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆಯೋದು ಸರಿನಾ ಅಂತ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ರು. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ, ಯಾರು ನೋಡಿ, ಯಾರು ಕೂಡ ಪ್ರಚೋದನೆ, ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು. ಆರ್ಎಸ್ಎಸ್ನವರು ನಮ್ಮ ಮಾತು, ನಿಮ್ಮ ಮಾತು, ಸಂವಿಧಾನದ ಮಾತು ಕೇಳಲ್ಲ.
ಕನಿಷ್ಠ ಪಕ್ಷ ಧರ್ಮಗುರುಗಳ ಮಾತಾದ್ರೂ ಕೇಳಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ವಿಶ್ವಪ್ರಸನ್ನ ತೀರ್ಥ ಶ್ರೀಗಳೇ ಆರ್ಎಸ್ಎಸ್ ನೋಂದಣಿಯಾಗಲಿ ಎಂದಿದ್ದಾರೆ. ವಿಶ್ವದ ಅತಿದೊಡ್ಡ ಸಂಸ್ಥೆ ಆರ್ಎಸ್ಎಸ್ ಏಕೆ ನೋಂದಣಿ ಆಗಿಲ್ಲ? ಲೆಕ್ಕ ಯಾರಿರ್ತಾರೆ? ಇದನ್ನು ಕೇಳೋದು ತಪ್ಪಾ ಅಂತ ಪ್ರಿಯಾಂಕ್ ಕೇಳಿದ್ದಾರೆ. ಈಗ ಅದೇ ನನ್ನ ಮಾತಂತೂ ಕೇಳಲ್ಲ, ನಿಮ್ಮ ಮಾತು ಕೇಳಲ್ಲ, ಸಂವಿಧಾನದ ಮಾತು ಕೇಳಲ್ಲ. ಅಟ್ಲೀಸ್ಟ್ ಧರ್ಮಗುರುಗಳ ಮಾತನ್ನ ಕೇಳಲಿ. ಅವ್ರೇನು ಹೇಳ್ತಾ ಇದ್ದಾರೆ? ಒಂದ್ಸರಿ ನೋಂದಣಿ ಮಾಡಿದ್ರೆ ಮುಗ್ದೋಯ್ತಲ್ಲಪ್ಪ. ಇವರು ಯಾರ್ಯಾರು ಸುಮ್ಮನೆ ಹಾದಿ ಬೀದಿನಲ್ಲಿ ಹೋಗಿ ಮಾತನಾಡ್ತಾ ಇದ್ದಾರೆ, ಅವ್ರ ಬಾಯಿಗೆ ಬೀಗ ಹಾಕ್ದಂಗೆ ಆಗುತ್ತಲ್ಲ ಅಂತ. ಕರೆಕ್ಟ್ ಅಲ್ವಾ? ಬೆಂಗಳೂರಿನ ಸಂಚಾರ ದಟ್ಟಣೆ ಕಡಿಮೆ ಮಾಡಲು 3 ಪಥದ ಜೋಡಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಸಚಿವರಾದ ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್ ಸಾಥ್ ನೀಡಿದ್ರು. ಒಟ್ಟು 2.228 ಕಿಲೋಮೀಟರ್ ಉದ್ದದ ಬೃಹತ್ ಸುರಂಗ ಮಾರ್ಗವನ್ನು ಸುಮಾರು 1,139.66 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. ಹೆಬ್ಬಾಳ ಮೇಲ್ಸೇತುವೆ ಪ್ರದೇಶದಿಂದ ಆರಂಭವಾಗಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದ ಮೂಲಕ ಸಾಗಿ ಯುಎಎಸ್ ಸಿಬ್ಬಂದಿ ವಸತಿ ಗೃಹಗಳವರೆಗೂ ಸುರಂಗ ಮಾರ್ಗ ತಲುಪಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ವಿಪಕ್ಷಗಳಿಗೆ ಟೀಕೆ ಮಾಡೋದು ಮಾತ್ರ ಗೊತ್ತು ಅಂತ ಹೇಳಿದ್ರು. ಟೀಕೆ ಮಾಡೋರು ಅವ್ರು ಹೇಳ್ದಂಗೆ ಒಂದು ಕೆಲಸ ಮಾಡಲಿಲ್ಲ. ಒಂದು ಲಾರಿ ಕಸನ ಅದನ್ನ ಸುಡುವಂತ ಕೆಲಸ ಆಗಲಿ, ಅದರಿಂದ ಇದನ್ನ ಗೊಬ್ಬರ ತಯಾರು ಮಾಡುವಂತ ಕೆಲಸ ಆಗಲಿ, ಅದರಿಂದ ಕರೆಂಟ್ ಮಾಡುವಂತ ಕೆಲಸ ಒಬ್ಬ ಬಿಜೆಪಿ ಸ್ನೇಹಿತರು, ಅಲ್ಲಿ ಜನತಾದಳ ಸ್ನೇಹಿತರು ಯಾರು ಏನ್ ಮಾಡಿಲ್ಲ. ಟೀಕೆಗಳು ಮಾತ್ರ ಸುರಿತಾರೆ. ಯಾರಿಗೋ ಬೇರೆಯವ್ರನ್ನ ಜಪಿಸಿದಂಗೆ ಡಿಕೆ ಶಿವಕುಮಾರ್ನ ಕಾಂಗ್ರೆಸ್ ಸರ್ಕಾರನ ಜಪಿಸಕ್ಕೆ ಇನ್ನು ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಗಮನದಲ್ಲಿಟ್ಟುಕೊಂಡು ಈ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭವಿಷ್ಯದ ಬೆಂಗಳೂರು, ಇಂದಿನ ಬೆಂಗಳೂರು ಅಷ್ಟೇ ಅಲ್ಲ, ಇನ್ನ 50 ವರ್ಷ 100 ವರ್ಷ ಆದರೂ ಬೆಂಗಳೂರಿನ ಅವಶ್ಯಕತೆಯನ್ನ ಪೂರೈಸತಕ್ಕಂತಹ ಒಂದು ದೂರದೃಷ್ಟಿಯ ಕಾರ್ಯಕ್ರಮ ಇದು. ಮೈಸೂರಿನಲ್ಲಿ ನಡೆದ ಎಸ್ಐಆರ್ ಜಾಗೃತಿ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಆಕ್ರೋಶದ ಮಹಾಪೂರವನ್ನೇ ಹರಿಸಿದ್ದಾರೆ. ದೇಶದಲ್ಲಿ ಬಿಜೆಪಿ ದುರಾಡಳಿತ ನಡೆಸುತ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಶೂದ್ರರು ಬಿಜೆಪಿಯ ಆಮಿಷಗಳಿಗೆ ಒಳಗಾಗ್ತಾರೆ. ಯಾವ ಕಾರಣಕ್ಕೂ ಕೂಡ ಶೂದ್ರರು ಬಿಜೆಪಿ ಜೊತೆ ಹೋಗಲೇಬಾರದು. ಯಾವ ಕಾರಣಕ್ಕೂ ಕೂಡ ಶೂದ್ರ ವಿರೋಧಿಗಳು ಬಿಜೆಪಿಯವರು ಏನ್ ಮಾಡ್ಲಿಕ್ಕೂ ಏಸಲ್ಲ. ನೀವು ಎಚ್ಚರ ತಪ್ಪಿದ್ರೆ ನಿಮ್ಮನ್ನು ಮುಗಿಸ್ತಾರೆ. ಅದಕ್ಕೋಸ್ಕರ ಎಲ್ಲ ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು, ಲೋಕಸಭಾ ಸದಸ್ಯರು, ಸ್ವತಃ ಲೋಕಸಭಾ ಅಭ್ಯರ್ಥಿಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಅವರು ಹಿಂಭಾಗಲಿಂದೇ ಬಂದಿರೋರು. ಯಾಕೆ ಅಂತಂದ್ರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವ ವಿರೋಧಿಗಳು ಯಾರು ಇದ್ರೆ, ಸಂವಿಧಾನದ ವಿರೋಧಿಗಳು ಯಾರು ಇದ್ರೆ ಅವರು ಭಾರತೀಯ ಜನತಾ ಪಕ್ಷದವರು ಅಂತ ತಿಳ್ಕೋಬೇಕಾಗುತ್ತೆ. ಇನ್ನು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸಹ ಎಸ್ಐಆರ್ ಪ್ರಕ್ರಿಯೆಯನ್ನ ಗಂಭೀರವಾಗಿ ಪರಿಗಣಿಸುವಂತೆ ಎಚ್ಚರಿಸಿದ್ದಾರೆ. ದೊಡ್ಡ ದಿಗ್ಗಜರು ಇವತ್ತು ತಮಿಳುನಾಡಿನ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಇರಬಹುದು, ವೆಸ್ಟ್ ಬೆಂಗಾಲ್ನ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಮಮತಾ ಬ್ಯಾನರ್ಜಿ ಇರಬಹುದು, ಹೀಗೆ ದೊಡ್ಡ ಅತಿರಥ ಮಹಾರಥರು ಕೂಡ ಇವತ್ತು ಒಂದು ಮತದಾರ ಪರಿಷ್ಕರಣೆಯಿಂದಾಗಿ ಮತದಾರ ಕೈ ಬಿಟ್ಟರು ಹೋಗಿರೋದಾಗಿ ತಮ್ಮ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಎಸ್ಐಆರ್ ನೆಪದಲ್ಲಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನಿರ್ದಿಷ್ಟ ಸಮುದಾಯಗಳ ಮತಗಳನ್ನು ಕೈಬಿಡುವುದಕ್ಕೆ ತೀವ್ರ ವಿರೋಧವಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಕ್ರೋಶ ಹೊರಹಾಕಿದ್ದಾರೆ. ನೀವು ಅರ್ಹ ಮತದಾರರನ್ನು ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನ ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಲಿಕ್ಕೆ ಇಚ್ಛೆ ಬೀಳುತ್ತೆ. ವರಿಷ್ಠ ನಾಯಕರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಮೊದಲ ಬಾರಿ ತವರಿಗೆ ಬಂದ ಸಿದ್ದರಾಮಯ್ಯ ತಮ್ಮ ಮೈಸೂರಿನ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರಿಗಾಗಿ ಭರ್ಜರಿ ಬಾಡೂಟ ಆಯೋಜಿಸಿದ್ರು.
ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ 5 ಜಿಲ್ಲೆಗಳ ಕಾಂಗ್ರೆಸ್ ಸಂಸದರು, ಸಚಿವರು, ಶಾಸಕರು ಭೋಜನಕೂಟದಲ್ಲಿ ಪಾಲ್ಗೊಂಡರು. ಸಿದ್ದರಾಮಯ್ಯನವರೇ ಮುಂಚೂಣಿಯಲ್ಲಿ ನಿಂತು ನಡೆಸಿದ ಔತಣಕೂಟದಲ್ಲಿ ಮುದ್ದೆ, ನಾಟಿ ಕೋಳಿ ಸಾರು, ಚಿಕನ್ ಚಾಪ್ಸ್ ಹಾಗೂ ಪಲಾವ್ ಸೇರಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯ ಸಿದ್ಧಪಡಿಸಲಾಗಿತ್ತು. ಇನ್ನು ರಾಜ್ಯದ ಜನಾಭಿಮಾನದ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ರಾಜಕೀಯ ಅಧಿಕಾರ ಎನ್ನುವುದು ಜನರ ಸೇವೆ ಮಾಡಲು ಒದಗಿ ಬಂದ ಅವಕಾಶದ ಭಾಗ್ಯ ಎಂದು ನಾನು ತಿಳಿದುಕೊಂಡವನು. ಮುಖ್ಯಮಂತ್ರಿಯ ಪದತ್ಯಾಗದ ಮಾಡಿದ ದಿನದಿಂದ ಹೋದಲ್ಲಿ ಬಂದಲ್ಲಿ ಜನತೆ ವ್ಯಕ್ತಪಡಿಸುತ್ತಿರುವ ಪ್ರೀತಿ, ಅಭಿಮಾನ, ವಿಶ್ವಾಸವನ್ನ ನೋಡಿದರೆ ಅಧಿಕಾರವನ್ನ ಬಳಸಿಕೊಂಡು ಜಗಮೆಚ್ಚುವ ರೀತಿಯಲ್ಲಿ ಜನಸೇವೆ ಮಾಡಿದ್ದೇನೆ ಎಂಬ ಸಾರ್ಥಕದ ಭಾವನೆ ಮೂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆ ಅಬ್ಬರಿಸಿದೆ. ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಗರ್ಭಗುಡಿಯೊಳಗೆ ಮಳೆ ನೀರು ನುಗ್ಗಿದೆ. ಮಳೆಯ ಆರ್ಭಟಕ್ಕೆ ಮಧ್ಯಾಹ್ನ 12:30ಕ್ಕೆ ನಡೆಯುತ್ತಿದ್ದ ಸಾಂಪ್ರದಾಯಿಕ ಮಹಾಪೂಜೆ ಮಾಡೋದಕ್ಕೆ ಸಾಧ್ಯವಾಗದಷ್ಟು ನೀರು ತುಂಬಿತ್ತು. ಭಕ್ತರು, ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕಿದ್ರು. ಚರಂಡಿಗಳಲ್ಲಿನ ಹೂಳನ್ನ ಸರಿಯಾಗಿ ತೆಗೆಯದ ಕಾರಣ ಸಮಸ್ಯೆ ಎದುರಾಗಿದ್ದು, ಮೊದಲ ದಿನವೇ ಈ ಪರಿಸ್ಥಿತಿ ಆದ್ರೆ ಮುಂದೆ ಹೇಗೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಕುಮಟಾದಲ್ಲೂ ರಾಜ್ಯ ಹೆದ್ದಾರಿ ಜಲಾವೃತಗೊಂಡಿದೆ. ತಾಲೂಕಿನ ವಾಲಗಳ್ಳಿ ಬಳಿ ಕುಮಟಾದಿಂದ ಸಿದ್ದಾಪುರಕ್ಕೆ ಸಂಪರ್ಕವನ್ನ ಕಲ್ಪಿಸುವ ಮುಖ್ಯ ಹೆದ್ದಾರಿ ಮೇಲೆ ನೀರು ಹೊಳೆಯಂತೆ ಹರಿಯುತ್ತಿದ್ದು, ರಸ್ತೆ ಸಂಪೂರ್ಣ ಹಳ್ಳದಂತಾಗಿದೆ. ಕೆಲವೆಡೆ ಮಳೆರಾಯನ ಆರ್ಭಟ ಜೋರಾಗಿದ್ರೆ, ಬೀದರ್ ಜಿಲ್ಲೆಯಲ್ಲಿ ಜೂನ್ ಮುಗಿಯುತ್ತಾ ಬಂದರೂ ಮಳೆ ಬಾರದ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ. ಮಳೆಯನ್ನ ನಂಬಿ ಈಗಾಗಲೇ ಸೋಯಾಬೀನ್ ಬಿತ್ತನೆ ಮಾಡಿದ್ದ ಅನ್ನದಾತರು ಬೆಳೆ ಉಳಿಸಿಕೊಳ್ಳೋದಕ್ಕೆ ಸ್ಪ್ರಿಂಕ್ಲರ್ ಮತ್ತು ಹನಿ ನೀರಾವರಿ ಮೂಲಕ ನೀರು ಬಿಡ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ಬಾವಿ, ಬೋರ್ವೆಲ್ಗಳಲ್ಲೂ ನೀರು ಕುಸಿದಿದ್ದು ಮಳೆಗಾಗಿ ಆಗಸದತ್ತ ಮುಖ ಮಾಡಿದ್ದಾರೆ. ಗದಗದಲ್ಲೂ ಇದೇ ಪರಿಸ್ಥಿತಿ ಇದೆ. ಬೆಟಗೇರಿಯಲ್ಲಿ ರೈತ ಮಹಿಳೆಯರು ವರುಣನ ಕೃಪೆಗಾಗಿ 5 ದಿನಗಳ ಗುರ್ಜಿ ಪೂಜೆಯನ್ನ ಆರಂಭಿಸಿದ್ದಾರೆ. ಗುರ್ಜಿಯನ್ನ ಹೊತ್ತು ಮನೆ ಮನೆಗೆ ತೆರಳಿ ಜನಪದ ಗೀತೆಗಳನ್ನ ಹಾಡುತ್ತಾ ಮಳೆರಾಯನಿಗೆ ಪ್ರಾರ್ಥಿಸುತ್ತಿದ್ದಾರೆ. ಇತ್ತ ಕೊಪ್ಪಳದಲ್ಲಿ ಮಳೆ ಕೊರತೆಯಿಂದ ಜನ ಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಉತ್ತಮ ಮಳೆಗಾಗಿ ಕುಷ್ಟಗಿ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದ ಜನ ವಿಶೇಷ ಕಾಲ್ನಡಿಗೆ ಜಾಥಾವನ್ನ ನಡೆಸಿದ್ದಾರೆ. ಸಾಲ ಮಾಡಿ ತಂದಿದ್ದ ಬೀಜ, ಗೊಬ್ಬರ ಹಾಳಾಗಬಾರದು ಎಂಬ ಕಾರಣಕ್ಕೆ ಕುಕನೂರ ತಾಲೂಕಿನ ಕೋಮಲಾಪುರದಲ್ಲಿ ರೈತರು ಒಣಭೂಮಿಯಲ್ಲೇ ಮೆಣಸಿನಕಾಯಿ ಬಿತ್ತನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 13,675 ಅಕ್ರಮ ವಿದೇಶಿ ವಲಸಿಗರು ಇರುವುದು ಪತ್ತೆಯಾಗಿದೆ. ರಾಜ್ಯದಾದ್ಯಂತ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ವಲಸಿಗರ ಕುರಿತು ರಾಜ್ಯ ಗೃಹ ಇಲಾಖೆಯು ತನಿಖೆ ನಡೆಸಿ ಅಧಿಕೃತ ಪಟ್ಟಿಯೊಂದನ್ನು ಸಿದ್ಧಪಡಿಸಿದೆ. ರಾಜಧಾನಿಯಲ್ಲೇ ಅತಿ ಹೆಚ್ಚು ಅಂದ್ರೆ 10,650 ಅಕ್ರಮ ವಲಸಿಗರು ವಾಸಿಸುತ್ತಿರುವ ಶಾಕಿಂಗ್ ಅಂಶ ಬೆಳಕಿಗೆ ಬಂದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಬೆನ್ನಲ್ಲೇ ಇದೀಗ ಮಹಾರಾಷ್ಟ್ರದಲ್ಲಿ ಶಿಕ್ಷಕರ ಪರೀಕ್ಷೆಯ ಟಿಇಟಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿಬಂದಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣಕ್ಕೆ ಭಾನುವಾರ ನಡೀಬೇಕಿದ್ದ ಮಹಾರಾಷ್ಟ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಮುಂದೂಡಲಾಗಿದೆ. ಥಾಣೆ ಜಿಲ್ಲೆಯ ಭಿವಾಂಡಿ ಪೊಲೀಸರು ನಡೆಸಿದ ದಾಳಿ ವೇಳೆ ಪತ್ತೆಯಾದ ಪ್ರಶ್ನೆ ಪತ್ರಿಕೆ ಅಸಲಿ ಜೆಟ್ ಪರೀಕ್ಷೆಯ ಪ್ರಶ್ನೆಗಳನ್ನೇ ಹೋಲುತ್ತಿರುವುದು ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿದೆ. ಇನ್ನು ರಾಜ್ಯದ 1,728 ಕೇಂದ್ರಗಳಲ್ಲಿ ಸುಮಾರು 6 ಲಕ್ಷ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನ ಬರೆಯಬೇಕಾಗಿತ್ತು. ಸರ್ಕಾರದ ಕೊನೆ ಕ್ಷಣದ ನಿರ್ಧಾರದಿಂದ ಪರೀಕ್ಷಾರ್ಥಿಗಳು ಆತಂಕಕ್ಕೊಳಗಾಗಿದ್ದಾರೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘಟನೆ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಇತ್ತ ಯುವಕರ ಭವಿಷ್ಯದ ಜೊತೆ ಆಟವಾಡ್ತಿರುವುದನ್ನ ನಿಲ್ಲಿಸದೇ ಇದ್ರೆ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ವಿಪಕ್ಷಗಳು ವಾಗ್ದಾಳಿ ನಡೆಸಿವೆ. ಪ್ರಧಾನಿ ಮೋದಿ 135ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಇಡೀ ವಿಶ್ವವೇ ಯೋಗ ದಿನಾಚರಣೆ ಆಚರಿಸುವಂತಾಗಿರುವುದು ಭಾರತದ ಹೆಮ್ಮೆಯ ಪ್ರತೀಕ ಅಂತ ಶ್ಲಾಘಿಸಿದ್ದಾರೆ. ಅಲ್ಲದೆ ಭಾರತ ಸ್ವಾವಲಂಬಿಯಾಗಲು ಸಾಧಿಸಿದ ಮೈಲಿಗಲ್ಲುಗಳನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. 40C-295 ವಿಮಾನಗಳು ಭಾರತದಲ್ಲಿಯೇ ನಿರ್ಮಾಣವಾಗ್ತಿದ್ದು, ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದೆ. ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಬ್ರಾಂಡೆಡ್ ಶೂಗಳನ್ನೇ ಕದಿಯೋ ಖತರ್ನಾಕ್ ಕಳ್ಳನೊಬ್ಬ ಪ್ರತ್ಯಕ್ಷನಾಗಿದ್ದಾನೆ. ಸದಾನಂದನಗರದ ಶ್ರೀಧಾಮ ಅಪಾರ್ಟ್ಮೆಂಟ್ಗೆ ನುಗ್ಗಿದ ಭೂಪ 1,35,000 ರೂಪಾಯಿ ಮೌಲ್ಯದ 27 ಜೋಡಿ ಶೂಗಳನ್ನು ಕದ್ದಿದ್ದಾನೆ. ಮೂಟೆಗೆ ತುಂಬಿಕೊಂಡು ಎಸ್ಕೇಪ್ ಆಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 52 ವರ್ಷಗಳ ಬಳಿಕ ಬಾಲಿವುಡ್ ಸುಲ್ತಾನ್ ಸಲ್ಮಾನ್ ಖಾನ್ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ಗೆ ಗುಡ್ ಬೈ ಹೇಳಿದ್ದಾರೆ. ಬಾಂದ್ರಾದ ಚಿಂಬೈ ಪ್ರದೇಶದಲ್ಲಿ 6 ಅಂತಸ್ತಿನ ಭವ್ಯ ಸಮುದ್ರ ಕಿನಾರೆಯ ಬಂಗಲೆಗೆ ಶಿಫ್ಟ್ ಆಗ್ತಿದ್ದಾರೆ.
ಮಹಾರಾಷ್ಟ್ರ ಕರಾವಳಿ ನಿರ್ವಹಣಾ ಪ್ರಾಧಿಕಾರದಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 2024ರಲ್ಲಿ ನಡೆದ ಬಿಷ್ಣೋಯ್ ಗ್ಯಾಂಗ್ ದಾಳಿ ಬಳಿಕ ಕುಟುಂಬದ ಸುರಕ್ಷತಾ ದೃಷ್ಟಿಯಿಂದ ಸಲ್ಲು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ.